ಮಂಗೂರ ಗ್ರಾಮದ ಇಂಜಿನಿಯರ್ ಅಭಿಜಿತ್ ಪಾಟೀಲ್ ಅವರ ಈ ಸಾಧನೆ ನಿಜಕ್ಕೂ ಸ್ಫೂರ್ತಿದಾಯಕ. ಇಂದಿನ ದಿನಗಳಲ್ಲಿ ಬಿಇ ಪದವಿ ಮುಗಿಸಿದ ತಕ್ಷಣ ಎಲ್ಲರೂ ಬೆಂಗಳೂರು ಅಥವಾ ಹೈದರಾಬಾದ್ನಂತಹ ಮಹಾನಗರಗಳತ್ತ ಮುಖ ಮಾಡುತ್ತಾರೆ. ಅಂತಹದರಲ್ಲಿ ಹಳ್ಳಿಯಲ್ಲೇ ಉಳಿದು ಸ್ವಯಂ ಉದ್ಯಮ ಆರಂಭಿಸಿರುವ ಅವರ ನಿರ್ಧಾರ ಮೆಚ್ಚುವಂತದ್ದು. ಅವರ ಈ ಯಶಸ್ಸಿನ ಕಥೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳೆಂದರೆ: 1. ಸಕಾರಾತ್ಮಕ ಮನೋಭಾವ ಮೈಂಡ್ಸೆಟ್. ನೌಕರಿಗಾಗಿ ಕಾಯುತ್ತಾ ಕಾಲಹರಣ ಮಾಡುವ ಬದಲು ಸಾಲ ಪಡೆದು ತಾನೇ ಉದ್ಯೋಗದಾತರಾಗುವುದು ದೊಡ್ಡ ಸಾಹಸ. ಶ್ರಮ ಪಡಲು ಸಿದ್ಧವಿದ್ದರೆ ಸ್ವಂತ ಊರಿನಲ್ಲಿಯೇ ಯಶಸ್ಸು ಕಾಣಬಹುದು ಎಂಬುದಕ್ಕೆ ಇವರೇ ಸಾಕ್ಷಿ. 2. ಕೌಟುಂಬಿಕ ಮೌಲ್ಯಗಳು. ತಂದೆ ತಾಯಿಯವರ ಸೇವೆ ಮತ್ತು ನೆಮ್ಮದಿ ಮುಖ್ಯ ಎಂದು ಅವರು ಹೇಳಿರುವುದು ಇಂದಿನ ಯುವಜನತೆಗೆ ದೊಡ್ಡ ಪಾಠ. ಹಣಕ್ಕಿಂತ ಮಾನಸಿಕ ನೆಮ್ಮದಿ ಮತ್ತು ಕುಟುಂಬದ ಪ್ರೀತಿ ದೊಡ್ಡದು ಎಂಬುದು ಇವರ ಮಾತಿನ ಸಾರ. 3. ಆರ್ಥಿಕ ಸ್ವಾವಲಂಬನೆ. ಹೂಡಿಕೆ. ಬ್ಯಾಂಕಿನಿಂದ 8 ಲಕ್ಷ ರೂಪಾಯಿ ಸಾಲ. ಗಳಿಕೆ. ಖರ್ಚು ಕಳೆದು ಮಾಸಿಕ 20 ರೂಪಾಯಿ -25,000 ಆದಾಯ. ಪರಿಣಾಮ: ಇದು ಕೇವಲ ಅವರಿಗಷ್ಟೇ ಅಲ್ಲದೆ ಗ್ರಾಮೀಣ ಭಾಗದ ಆರ್ಥಿಕತೆಗೂ ಶಕ್ತಿ ನೀಡುತ್ತದೆ. ಸ್ಫೂರ್ತಿಯ ಮಾತು: ಇದಕ್ಕಿಂತ ಹೆಚ್ಚು ನೌಕರಿ ಸಿಗದಿದ್ದರೆ ಜೀವನ ಮುಗಿಯಿತು ಎಂದು ಭಾವಿಸುವವರಿಗೆ ಅಭಿಜಿತ್ ಅವರ ಬದುಕು ಹೊಸ ಹಾದಿ ತೋರಿಸುತ್ತಿದೆ. ಡಿಗ್ರಿ ಎನ್ನುವುದು ಕೇವಲ ನೌಕರಿ ಪಡೆಯಲಿಕ್ಕಲ್ಲ, ಬುದ್ಧಿವಂತಿಕೆಯಿಂದ ಸ್ವಂತ ಬದುಕು ರೂಪಿಸಿಕೊಳ್ಳಲಿಕ್ಕೆ ಎಂಬುದು ಇಲ್ಲಿ ಸಾಬೀತಾಗಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕದೊಳಗೆ ಮಾಂಗೂರು ಗ್ರಾಮ, ಇದೊಂದು ಗ್ರಾಮ ಪಂಚಾಯತಿ ಇದೆ. ಮಾಂಗೂರು ಗ್ರಾಮ ಪಂಚಾಯತಿದಾಗ ಕಲ್ತಂಥ ಯುವಕ ಒಬ್ಬರು ಅಭಿಜಿತ್ ಪಾಟೀಲ್ ಇಂಜಿನಿಯರ್ ಕಲ್ತಿದ್ದಾರೆ, ಕಲ್ತಿದ್ದಾರೆ. ಆದರೆ ನೌಕರಿ ಸಿಗಬೇಕು ಅಂತ ನೌಕರಿ ಹಾದಿ ನೋಡಲಿಲ್ಲ ಅವರು. ಒಂದು ಸ್ವಯಂ ಉದ್ಯೋಗ ಮಾಡಿ, ಒಂದು ಸಣ್ಣ ಕೈಗಾರಿಕೆ ಮಾಡಿ ಇವತ್ತು ಮಾಂಗೂರದೊಳಗೆ ಉಪಜೀವನ ನಡೆಸಿದರು. ಗಳಿಕೆನೂ ಮಾಡತ್ತರು, ಮದುವೆ ಆಗೈತಿ, ಮಕ್ಕಳಾಗಿದ್ದವು. ಅವ್ರು ಅವ್ವ ವಾಪಸ್ದು ಭಾಳ ಖುಷಿ ಇದ್ದಾರೆ. ನನ್ನ ಮಗ ದುಡಿತಾನು, ನನ್ನ ಸೊಸೆ ಇದ್ದಾಳು, ನನ್ನ ಮೊಮ್ಮಕ್ಕಳು ಇಟ್ಟರು, ಭಾಳ ಖುಷಿ ಜೀವನ ತೆಗ್ಯಾಕದರು. ಆದರೆ ಈಗ ಸದ್ಯದಾಗ ನೋಡೋಕೆ ಹೋದ್ರೆ ಯುವಕರು ಏನು ಮಾಡತ್ತಾರೆ, ನಿರುದ್ಯೋಗ ಅಂತೇಳಿ ಉದ್ಯೋಗ ಸಿಗಾಕತ್ತೆ. ಎಲ್ಲ ಕಲ್ತಿದ್ದಾರೆ, ಉದ್ಯೋಗ ಹುಡ್ಕೋದು ಅವ್ರು ವಯಸ್ಸುಗಳು ಮೀರಿ ಹೊಂಟಿದಾವು. ಅವ್ರು ಮದುವೆ ಮಾಡ್ಬೇಕಾದ್ರೆ ಹೆಣ್ಣು ಕೊಡೋರು ಅಂತೀವಿ, ಏನು ಉದ್ಯೋಗ ಮಾಡ್ತಪ್ಪ, ನಿರುದ್ಯೋಗಿ ಇದ್ದಾನು, ನೌಕರಿ ಇಲ್ಲ, ಹಿಂಗೆ ಜನರಂತೆ ಅಬ್ಜೆಕ್ಷನ್ ತೆಗೆದಾಗ ಇನ್ನೂ ಯುವಕರು ಮದುವೆಗಳು ಆಗಾಗ್ತಾ ಇಲ್ಲ. ಅದಕ್ಕೆ ದಯಮಾಡಿ ವಿದ್ಯಾವಂತ ಯುವಕರಿಗೆ ನಾನು ಒಂದು ವಿನಂತಿ ಮಾಡ್ಕೋತೀನಿ, ನೀವು ಅಭಿಜಿತ್ ಪಾಟೀಲ್ನಂಗೆ ಒಂದು ಮಾದರಿ ಯುವಕರಾಗ್ರಿ. ಇದು ನೌಕರಿ ಆಸೆ ಮಾಡಿ ಕೊಟ್ಟಬೇಡ್ರಿ. ಯಾವುದಾದ್ರೂ ಉದ್ಯೋಗ ಅವಕಾಶ ಸಿಕ್ಕೋದು ಸ್ವಯಂ ಉದ್ಯೋಗ ಮಾಡಿ ಉಪಜೀವನ ಮಾಡಿರಿ. ನಿಮ್ಮ ತಂದೆ ತಾಯಿಗೂ ಉಪಯೋಗ ಆಗ್ತೈತಿ. ನಾಳೆ ನಿಮ್ಮ ಮದುವೆನೂ ಆಗ್ತಾವೆ, ಮೊಮ್ಮಕ್ಕಳು ಹುಡ್ತಾವೆ. ನೀವು ಅವ್ವ ಅಪ್ಪಗಳಿಗೆ ಖುಷಿ ಜೀವನ ಕಳಿಬೇಕು. ಅದಕ್ಕೆ ನೌಕರಿ ಬೆನ್ನು ಹತ್ತೋದು ಬಂದ್ ಮಾಡಿರಿ. ಎಲ್ಲ ವಿದ್ಯಾವಂತ ಯುವಕರಂತೆ ಸಾಧ್ಯವಾದಷ್ಟು ಸ್ವಯಂ ಉದ್ಯೋಗ ಮಾಡಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಆಯ್ತು, ಬಂದ್ ಮಾಡಲ್ಲ, ಕಟ್ ಮಾಡಲ್ಲ.